ನಕಲಿ ಬ್ರಾಂಡೆಡ್ ಜೀನ್ಸ್ಗಳು ಅಂತ ಹೇಳಿಕೊಂಡು ತಯಾರಿಕಾ ಘಟಕಗಳೇನಿದ್ವು ಅದರ ಮೇಲೆ ಈಗ ದಾಳಿಯನ್ನು ನಡೆಸಲಾಗಿದೆ. ಪೂಮಾ, ನೈಕಾ ಬ್ರ್ಯಾಂಡ್ಗಳ ನಕಲಿ ಉತ್ಪನ್ನಗಳನ್ನು ಸೀಸ್ ಮಾಡಿದ್ದಾರೆ. ಮಾದನಾಯಕನಹಳ್ಳಿಯಲ್ಲಿ ಈ ಒಂದು ಬ್ರಾಂಡೆಡ್ ಬಟ್ಟೆಗಳು ಲಭ್ಯ ಅಂತ ಅಲ್ಲಿ ಅದನ್ನ ತಯಾರು ಮಾಡ್ತಾ ಇದ್ದಂತಹ ಕೇಂದ್ರ. ಆದರೆ ಅದು ಬ್ರಾಂಡೆಡ್ ಬಟ್ಟೆಗಳ ಕೇಂದ್ರ ಆಗಿರಲಿಲ್ಲ, ಬದಲಾಗಿ ಬ್ರಾಂಡೆಡ್ ಹೆಸರಲ್ಲಿ ನಕಲಿಯನ್ನ ಮಾಡಲಾಗ್ತಿತ್ತು. 30 ಲಕ್ಷಕ್ಕೂ ಅಧಿಕ ಮೌಲ್ಯದ ನಕಲಿ ಬ್ರಾಂಡೆಡ್ ಜೀನ್ಸ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಲೈಸೆನ್ಸ್ ಇಲ್ಲದೆ ಅಕ್ರಮವಾಗಿ ಗೋಡೌನ್ನಲ್ಲಿ ನಕಲಿ ಉತ್ಪನ್ನಗಳ ತಯಾರಿಕೆ ಆಗ್ತಾ ಇತ್ತು ಅನ್ನುವ ಖಚಿತ ಮಾಹಿತಿ ಆಧಾರದ ಮೇಲೆ ಎಎ ಫ್ಯಾಷನ್ಸ್ ಹೆಸರಿನಲ್ಲಿ ನಡೀತಾ ಇದ್ದಂತಹ ಬ್ರಾಂಡೆಡ್ ಜೀನ್ಸ್ ನಕಲಿ ತಯಾರಿಕಾ ಅಡ್ಡಿಯ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಸದ್ಯ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಾಪಿರೈಟ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಸಾಮಾನ್ಯವಾಗಿ ಯಾವುದೇ ಹೆಸರುಗಳಿಲ್ಲದೆ ಜೀನ್ಸ್ಗಳನ್ನು ತಯಾರು ಮಾಡಿ ಕಡಿಮೆ ದರದಲ್ಲಿ ಅದನ್ನು ಮಾರಾಟ ಮಾಡ್ತಾ ಇದ್ರೆ ಅದನ್ನು ಯಾರು ಕೇಳ್ತಿರಲಿಲ್ಲ. ಬದಲಾಗಿ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಹೆಸರನ್ನ ಲೇಬಲ್ಗಳನ್ನು ಹಾಕ್ಕೊಂಡು ಈ ರೀತಿಯಾಗಿ ಲೋಕಲ್ ಆಗಿ ಇವರು ನಡೆಸ್ತಾ ಇದ್ದಂತಹ ಒಂದು ಫ್ಯಾಕ್ಟ್ರಿ, ಅಲ್ಲಿ ಆ ಲೇಬಲ್ಗಳನ್ನು ಸೀಸ್ ಮಾಡಿದ್ದಾರೆ ಮತ್ತು ಹಲವಾರು ನಕಲಿ ಜೀನ್ಸ್ಗಳನ್ನು ಬ್ರ್ಯಾಂಡೆಡ್ ಹೆಸರಲ್ಲಿ ಇವರು ತಯಾರು ಮಾಡಿದ್ದನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ. ಹಲವರ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ. ಕಾಪಿರೈಟ್ ಆಕ್ಟ್ ಅಡಿಯಲ್ಲಿ ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶಿಂದ. ಪ್ರಕಾಶ್, ಎಷ್ಟು ಕಂಪನಿಗಳ ಹೆಸರನ್ನ ಲೇಬಲ್ಗಳನ್ನ ಇಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ? ಸದ್ಯ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಎಷ್ಟು ಮಂದಿಯ ವಿರುದ್ಧ ಕೇಸ್ ಆಗಿದೆ? ಇದ್ರ ಜೊತೆ ಏನಂತ ಹೇಳಿದ್ರೆ ಖಚಿತ ಮಾಹಿತಿ ಮೂಲಕ ಏನು ಒಂದು ದೂರು ಕೂಡ ದಾಖಲಾಗಿರ್ತದೆ. ಈ ನಿಟ್ಟಿನಲ್ಲಿ ಮಾದನಾಯಕನಹಳ್ಳಿ ಪೊಲೀಸರು ಒಂದು ತಡರಾತ್ರಿ ಒಂದು ದಾಳಿಯನ್ನ ಮಾಡಿ ಒಂದು ಸಾಕಷ್ಟು 30 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಏನು ನಕಲಿ ಬ್ರಾಂಡ್ ನ ತಯಾರಿಕಾ ಘಟಕದ ಮೇಲೆ ದಾಳಿ ಮಾಡಿ ಒಂದು 30 ಹೆಚ್ಚು ಲಕ್ಷದ ಬಟ್ಟೆಗಳನ್ನ ವಶಪಡಿಸಿಕೊಂಡಿರುವಂತದ್ದು. ಏನಂತ ಹೇಳಿದ್ರೆ ಇಂಡಿಯಾದಲ್ಲಿ ಇರುವಂತಹ ಎಲ್ಲಾ ರೀತಿಯ ಬ್ರಾಂಡ್ ಗಳನ್ನ ಇವರು ನಕಲಿಯನ್ನ ಮಾಡ್ತಾ ಇದ್ರು. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇತ್ತು ಅಂತೇಳಿ ಆ ಬ್ರಾಂಡ್ ನ ಕಂಪನಿಯ ಮಾಲೀಕರು ಸಹ ದೂರನ್ನು ನೀಡಿರ್ತಾರೆ. ಈ ಸಂದರ್ಭದಲ್ಲಿ ಖಚಿತ ದಾಳಿ ಮಾಡಿದಂತ ಪೊಲೀಸರು ದಾಳಿ ಮಾಡಿ 30 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಬಟ್ಟೆಗಳನ್ನ ವಶಪಡಿಸಿಕೊಂಡು ಈಗ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾ ಇರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಸೊ ಎಕ್ಸಾಕ್ಟ್ ಫೇಕ್ ರೆಡಿ ಮಾಡಿರೋದು ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಅದಕ್ಕಾಗಿ ಅವರು ಆ ಲೇಬಲ್ಗಳನ್ನೇ ಬಳಕೆ ಮಾಡ್ಕೊಂಡಿದ್ದಾರೆ, ಲೋಗೋಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಜೀನ್ಸ್ಗಳಲ್ಲಿ. ಇದನ್ನ ಸಾಮಾನ್ಯವಾಗಿ ಆನ್ಲೈನ್ಗಳಲ್ಲಿ ಯಾಮಾರಿಸಬಹುದು ಅಂತ ಅಲ್ಲಿ ಇದರ ಸರಬರಾಜನ್ನ ಮಾಡ್ತಾರೆ. ಅದೇ ಹೆಸರು, ಸೊ ಬ್ರ್ಯಾಂಡೆಡ್ಡು, ನಾವು ಹೋಗಿ ಖರೀದಿ ಮಾಡೋದಕ್ಕಿಂತ ಇಲ್ಲೇ ಪರ್ಚೇಸ್ ಮಾಡೋಣ ಅಂತ ಆನ್ಲೈನಲ್ಲಿ ಯಾರಾದರೂ ಪರ್ಚೇಸ್ ಮಾಡಿದರೆ ಅಂಥವ್ರಿಗೆ ಇಂಥ ಫೇಕ್ ಜೀನ್ಸ್ಗಳು ಲಭ್ಯವಾಗುತ್ತೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಇದು ಅಸಲಿ ಅಲ್ಲ, ನಕಲಿ ಅಂತ. ಹೀಗೆ ಖಚಿತ ಮಾಹಿತಿಯನ್ನು ಆಧರಿಸಿ ಕಾಪಿರೈಟ್ ಆಕ್ಟ್ ನಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ದಾಳಿ ನಡೆಸಿದಾಗ ಈ ಗೋಡೌನ್ ಲಭ್ಯವಾಗಿದೆ.